ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಸ್ವಲ್ಪ ಗೋಲ್ಡ್ ಶಾಪ್ ಮಾಡಬೇಕಿತ್ತು, ಹಾಗಾಗಿ ಬನ್ನಿ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ಲು. ಕರ್ಕೊಂಡು ಹೋಗೋದಕ್ಕೆ ಹೋಗಿದ್ವಿ. ನೋಡಿ, ಗೋಲ್ಡ್ ಅಂಗಡಿಗೆ ಹೋಗಿದ್ದೀವಿ. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಹೇಗೂ ಬಂದಿದ್ದೀವಲ್ಲ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಡಿಸೈನ್ ಅಂತೂ ಎಲ್ಲ ಡಿಸೈನು ತುಂಬ ಚೆನ್ನಾಗಿತ್ತು. ಈ ಶಾಪ್ ಓನರು ಅಷ್ಟೇ ತುಂಬ ಚೆನ್ನಾಗಿ ಕಸ್ಟಮರ್ ಸರ್ವಿಸ್ ಕೊಡ್ತಾರೆ. ನಾವೇನು ಪರ್ಚೇಸ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿಸ್ತೀನಿ. ಇದೆಲ್ಲ ಸಿಲ್ವರ್ ಜ್ಯುವೆಲ್ಸು, ಬೆಳ್ಳಿ ಒಡವೆಗಳಿಗೆ ಗೋಲ್ಡ್ ಕೋಟೆಡ್ ಮಾಡಿರೋ ಅಂಥದ್ದು. ಡಿಸೈನ್ ಮಾತ್ರ ಚೆನ್ನಾಗಿದೆ. ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆದ್ರೂ ಪರ್ಚೇಸ್ ಮಾಡೋರು ಮಾತ್ರ ಕಮ್ಮಿ ಆಗಲ್ಲ ಅನಿಸುತ್ತೆ. ಇದೆಲ್ಲ ಬೆಳ್ಳಿ ಬಳೆಗಳು ಲೇಡೀಸ್ದು. ಇದೆಲ್ಲ ಪೆಂಡೆಂಟ್ಸ್ ಎಲ್ಲ ತುಂಬ ಡಿಸೈನ್ಸ್ ಇತ್ತು. ಶಾಪ್ ಓನರ್ ಅಂತೂ ನಾವು ಸಾಕು ಬಿಡಿ ಸರ್, ಇದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದ್ರೂ ನೋಡಿಸ್ತಾನೆ ಇದ್ರು. ತುಂಬ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ. ನಾವು ಸೆಲೆಕ್ಟ್ ಮಾಡಿರೋದು ಬಂದು ಸಾಟರ್ಡೆ ಕೊಡ್ತೀವಿ ಅಂತ ಹೇಳಿದರು ಅವರು. ಸ್ಟಾಕ್ ಇರಲಿಲ್ಲ, ಹಾಗಾಗಿ ಸಾಟರ್ಡೆ ಬರ್ತೀವಿ ಅಂತ ಆರ್ಡರ್ ಮಾಡಿ ಬಂದ್ವಿ. ನೆಕ್ಸ್ಟ್ ಬಟ್ಟೆ ಶಾಪಿಗೆ ಬಂದ್ವಿ. ಬಟ್ಟೆ ಶಾಪಲ್ಲಿ ದೊಡ್ಡದು ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದ್ರು. ಆ ಫೋಟೋ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಶಾಪ್ಗೆ ನಾವು 4-5 ವರ್ಷದಿಂದ ಹೋಗ್ತಾ ಇದ್ದೀವಿ ರೆಗ್ಯುಲರಾಗಿ. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಶಾಪಲ್ಲಿ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು 5:30ಗೆಲ್ಲ ಮನೆಗೆ ಬಂದ್ವಿ. ರಿತು ಟ್ಯೂಷನ್ ಮುಗಿಸ್ಕೊಬಂದು ಪ್ರಾಜೆಕ್ಟ್ ವರ್ಕ್ ರೆಡಿ ಮಾಡ್ತಾ ಇದ್ದ. ಹಿಂದಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ, ನಾಳೆ ಸಬ್ಮಿಟ್ ಮಾಡಲೇಬೇಕು ಅಂತ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದ. ಇತ್ತು ಏನದು ರೆಡಿ ಮಾಡ್ತಾ ಇರೋದು? ವಚನ ಬದಲೆ ಕಂಪ್ಲೀಟ್ ಆಯ್ತಾ? ಹಾಂ ಮಮ್ಮಿ, ಜಸ್ಟ್ ಈಗ ಆಯಿತು. ನೋಡಿ ಹೇಗಿದೆ ಅಂತ. ನೈಸ್, ಥ್ಯಾಂಕ್ ಯು. ಅವ್ನು ಫುಲ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಆಲ್ರೆಡಿ 11 ಆಗಿಬಿಟ್ಟಿತ್ತು. ಲೇಟ್ ಆಗಿದೆ ಅಂತ ಮಲಗಿಸ್ಬಿಟ್ಟೆ. ಮಾರ್ನಿಂಗ್ ನಮ್ಮದು ಹಾಟ್ ವಾಟರಿಂದ ಡೇ ಸ್ಟಾರ್ಟ್ ಆಗಿದೆ. ರಿತುನು ಬೆಳಿಗ್ಗೆನೇ ಎದ್ದಿದ್ದ. ನೈಟು ಪ್ರಾಜೆಕ್ಟ್ ಮಾಡಿಕೊಂಡು ಹೋಮ್ವರ್ಕ್ ಏನೂ ಮಾಡಿರಲಿಲ್ಲ, ಹಾಗಾಗಿ ಹೋಮ್ವರ್ಕ್ ಮಾಡಬೇಕಿತ್ತು. ಅವನು ಎದ್ದು ಹೋಮ್ವರ್ಕ್ ಮಾಡ್ಕೊಂಡು ಕೂತಿದ್ದ. ಇಬ್ಬರು ಬಿಸಿ ನೀರು ಕುಡಿದು ನಾನು ಟಿಫನ್ಗೆ ರೆಡಿ ಮಾಡೋಕ್ಕೆ ಹೋದೆ. ಅವನು ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡ. ಇವತ್ತು ಟಿಫನ್ಗೆ ಇಡ್ಲಿ ಚಟ್ನಿ ಮಾಡ್ತಾಯಿದ್ದೀನಿ, ಜೊತೆಗೆ ಬೋಂಡ. ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಬೋಂಡ ಇಲ್ಲ ವಡೆ ಇರಲೇಬೇಕು. ಇವತ್ತು ವಡೆ ಮಾಡ್ತಾಯಿಲ್ಲ, ಬೋಂಡ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೋಂಡ ನಾನು ಹೇಗೆ ಮಾಡ್ತೀನಿ ಅಂದರೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮೊದಲೇ ಸ್ವಲ್ಪ ಡ್ರೈ ಹಾಗೆ ಮಿಕ್ಸ್ ಮಾಡ್ಕೊಬಿಟ್ಟು, ಜೊತೆಗೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಕಲಸಿದ ತಕ್ಷಣ ಇಮ್ಮಿಡಿಯೇಟ್ ಹಾಕಂಗಿದ್ರೆ ಸೋಡಾ ಹಾಕ್ತೀನಿ, ಇಲ್ಲಾಂದರೆ ಸ್ವಲ್ಪ ಒಂದು 10 ನಿಮಿಷ ಬಿಡ್ತೀನಿ ಅಂದರೆ ಸೋಡಾ ಸ್ಕಿಪ್ ಮಾಡ್ತೀನಿ, ಸೋಡಾ ಹಾಕಲ್ಲ. ಈ ಚಟ್ನಿದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಥರ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಇಡ್ಲಿ ತಿಂತಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ ಎಲ್ಲ ರೆಡಿ ಆಯಿತು. ಲಾಸ್ಟಲ್ಲಿ ಬೋಂಡ ಹಾಕ್ತಾಯಿದ್ದೀನಿ.
ರಿತು 8:30ಗೆಲ್ಲ ಹೋಗಿಬಿಡ್ತಾನೆ, ಅಷ್ಟರೊಳಗಡೆ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇಡ್ಲಿ, ಚಟ್ನಿ, ಬೋಂಡ ಜೊತೆ ತಿಂತಾಯಿದ್ರೆ ಯಾವ ಹೋಟೆಲ್ ಟಿಫನ್ನು ಬೇಡ, ಅಷ್ಟು ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಈ ಥರ ಚಟ್ನಿ ಇದ್ದರೆ ಇಡ್ಲಿ ದೋಸೆಗಂತೂ ಸಾಂಬಾರೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಬಟ್ಟೆ ಶಾಪಿಂಗ್ ಹೋಗಿದ್ವಲ್ಲ, ಏನೇನು ತೊಗೊಬಂದೆ ಅಂತ ನೋಡಿಸ್ತಾ ಇದ್ದೀನಿ ನೋಡಿ. ನನಗೆ ಡೈಲಿ ಯೂಸ್ಗೆ ಸಿಂಪಲ್ ಆಗಿರುವಂತಹ ಟಾಪ್ ಬೇಕಿತ್ತು. 3 ಟಾಪ್ ತೊಗೊಂಡು 4 ಲೆಗ್ಗಿನ್ಸ್ ತೊಗೊಬಂದೆ. ಡೈಲಿ ಯೂಸ್ಗೆ ಅಂತಲೇ ಹೋಗಿದ್ದಿತ್ತು. ರೆಡ್ಡು, ಪಿಂಕು, ವೈಟು ತೊಗೊಬಂದೆ. ಇದು ಶಿಮ್ಮರ್ ಪ್ಯಾಂಟು. ಶಿಮ್ಮರ್ ಪ್ಯಾಂಟ್ ಅಂತೂ ಎಲ್ಲ ಕಲರಲ್ಲೂ ಬಂದುಬಿಟ್ಟಿದೆ. ನನ್ನ ಹತ್ರ ಗೋಲ್ಡ್ ಇತ್ತು, ವೈಟ್ ಇರಲಿಲ್ಲ, ಹಾಗಾಗಿ ವೈಟ್ ತೊಗೊಬಂದೆ. ಚೆನ್ನಾಗಿರುತ್ತೆ ಶಿಮ್ಮರ್ ಪ್ಯಾಂಟ್, ಒಂಥರ ಕಂಫರ್ಟಬಲಾಗಿ. ಪಿಂಕು ಮತ್ತು ನಾರ್ಮಲ್ ವೈಟು ಆ್ಯಂಕಲ್ ಲೆಂತ್ ತೊಗೊಬಂದೆ. ಇದು ನಾರ್ಮಲ್ ಪ್ಯಾಂಟು ವೈಟು. ಇವಾಗಂತೂ ಯಾವ ಡ್ರೆಸ್ಸನ್ನು ತೊಗೊಳ್ಳಿ ವೈಟ್ ಅಂತೂ ಕಾಮನ್ ಆಗಿದ್ದೇ ಇರುತ್ತೆ. ವೈಟ್ ಪ್ಯಾಂಟ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಹಾಗೆ 5 ಇಡ್ಲಿ ಉಳಿದಿದ್ವು, ಕಟ್ ಮಾಡಿ ಮಂಚೂರಿಯನ್ ಮಾಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಪ್ಲೀಸ್ ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.